ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, PUC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಬಹುತೇಕವಾಗಿ ಕನ್ಫ್ಯೂಷನ್ಸ್ ಇರುತ್ತೆ. ಏನ್ ಕನ್ಫ್ಯೂಷನ್ಸ್? ನೆಕ್ಸ್ಟ್ ಯಾವ ಕೋರ್ಸ್ಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಯಾವ ಕೋರ್ಸ್ಗಳನ್ನ ತೆಗೆದುಕೊಂಡ್ರೆ ನಮ್ಮ ಭವಿಷ್ಯದಲ್ಲಿ ಉಪಯೋಗ ಆಗ್ತದೆ, ಇದರದ ಹಲವಾರು ಕನ್ಫ್ಯೂಷನ್ಸ್ಗಳನ್ನ ತುಂಬಾ ಮಕ್ಕಳು ಹೊಂದಿರ್ತಾರೆ. ಬಹುತೇಕವಾಗಿ ತಂದೆ ತಾಯಿಗಳು ಗೈಡ್ ಮಾಡಿರ್ತಾರೆ, ಬಹುತೇಕವಾಗಿ ತಂದೆ ತಾಯಿಗಳು ಗೈಡ್ ಮಾಡಿರಲ್ಲ, ಬಹುತೇಕವಾಗಿ ಮಾಸ್ಟರ್ಸ್ ಗೈಡ್ ಮಾಡಿರ್ತಾರೆ, ಬಹುತೇಕವಾಗಿ ಮಾಸ್ಟರ್ಸ್ ಗೈಡ್ ಮಾಡಿರಲ್ಲ. ಇಂಥ ಸನ್ನಿವೇಶದಲ್ಲಿ ಮಕ್ಕಳು ಸಂದಿಗ್ಧತೆಗೆ ಸಿಕ್ಕಾಕೊಳ್ತಾರೆ. ಅಂಥ ಸಂದಿಗ್ಧತೆಯಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಕೆಲವು ಮಕ್ಕಳು ಪೇರೆಂಟ್ಸ್ ನ ಕೇಳ್ತಾರೆ, ಕೆಲವು ಮಕ್ಕಳು ಟೀಚರ್ಸ್ ನ ಕೇಳ್ತಾರೆ, ಕೆಲವು ಮಕ್ಕಳು ಫ್ರೆಂಡ್ಸ್ ನ ಕೇಳ್ತಾರೆ, ಕೆಲವು ಮಕ್ಕಳು ನೈಬರ್ಸ್ ನ ಕೇಳ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಎಷ್ಟೋ ಮಕ್ಕಳು ಯಾವುದೇ ವಿಚಾರನ ತಿಳ್ಕೊಳ್ಳದೆ ಯಾವುದೋ ಒಂದು ಕೋರ್ಸ್ ಅನ್ನ ತಗೊಂಡು ಓದೋದು ಉಂಟು. ಇಂತಹ ಸಂದರ್ಭದಲ್ಲಿ ನನ್ನ ವಿಡಿಯೋ ಬಹುತೇಕವಾಗಿ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಯಾವ ಮಕ್ಕಳುಗಳು ಇಂಥ ಕನ್ಫ್ಯೂಷನ್ಸ್ ಇಂದ ಇರ್ತಾರೋ ಅಂತ ಮಕ್ಕಳಿಗೆ ಕನ್ಫ್ಯೂಷನ್ಸ್ ನ ಹೋಗ್ಲಾಡಿಸ್ಲಿಕ್ಕೆ ಒಂದು ವಿಡಿಯೋನ ಮಾಡಿ ಕೊಡ್ತಾ ಇದ್ದೀನಿ. ಇದು ಬಹುತೇಕವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಉಪಯೋಗ ಆಗ್ತಕ್ಕಂಥ ವಿಡಿಯೋ ಅನ್ನೋದು ನನ್ನ ಭಾವನೆ. ಸರಿ, ಇಂಥ ಒಂದು ವಿಡಿಯೋನ ನೀವು ಉಪಯೋಗ ಮಾಡ್ಕೊಳ್ತೀರಾ ಅಂತಕ್ಕಂಥ ಒಂದು ಮನಸ್ಸಿನಿಂದ ಈ ವಿಡಿಯೋನ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾದಂತ ವಿಡಿಯೋ ಆಗಿದೆ. ಆ ದಿಸೆಯಿಂದಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ, ವಿದ್ಯಾರ್ಥಿಗಳಿಗೆ ಇದು ತಲುಪಬೇಕು ಅನ್ನೋದು ನನ್ನ ಅಭಿಲಾಷೆ. ತಲುಪುತ್ತೆ ಅನ್ನೋ ಮನೋಭಾವದಿಂದ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಈ ವಿಡಿಯೋ ತಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ. ವಿಡಿಯೋ ಮುಂದುವರಿಸೋ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಇವೆರಡರ ಉಪಯೋಗ ನಿಮ್ಗೆ ಗೊತ್ತಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ. ಏನಪ್ಪಾ ಅಂತ ಹೇಳಿದ್ರೆ, ನಾನ್ ಮಾಡ್ತಕ್ಕಂಥ ಪ್ರತಿಯೊಂದು ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಈ ಎರಡು ಕೆಲಸವನ್ನ ನೀವು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನಿವತ್ತು ಯಾರು PUC ನ ಕಾಮರ್ಸ್ ಮಾಡಿ ಮುಗಿಸಿರ್ತಾರೋ ಅಂಥವ್ರಿಗೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಬಾಕಿಯವ್ರಿಗೆ ಈ ವಿಡಿಯೋ ಯೂಸ್ ಆಗಲ್ವಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಯೂಸ್ ಆಗ್ತಕ್ಕಂತ ವಿಡಿಯೋಗಳನ್ನ ನನ್ನ ಚಾನಲ್ ನಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ಸ್ಟ್ರೀಮ್ ಅಂದ್ರೆ ಯಾರು ಆರ್ಟ್ಸ್ ಅಲ್ಲಿ ಓದಿದಾರೋ, ಯಾರು ಸೈನ್ಸ್ ಅಲ್ಲಿ ಓದಿದಾರೋ, ಯಾರು ಕಾಮರ್ಸ್ ಅಲ್ಲಿ ಓದಿದಾರೋ, ಹಾಗೆ ಸಪ್ರೇಟ್ ಎಪಿಸೋಡ್ಗಳನ್ನ ಮಾಡಿ ನಂದೇ ಚಾನಲ್ ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ನಿಮ್ಮ ಸಂಬಂಧಪಟ್ಟ ಹಾಗೆ ನೋಡ್ಕೋಬಹುದು. ಇಲ್ಲಿ ನಾನು ಕಾಮರ್ಸ್ ಯಾರು ಪಾಸ್ ಆಗ್ತಾರೋ ಅಂಥವ್ರಿಗೆ ಯಾವ ಅವಕಾಶಗಳಿದೆ ಅನ್ನೋದನ್ನ ಹೇಳಕ್ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನೋಡೋಣ. ಮೊದಲನೇದಾಗಿ ನಾನು ಹೇಳೋದಂದ್ರೆ, ಯಾರು PUC ಕಾಮರ್ಸ್ ಅನ್ನ ಮುಗಿಸಿರ್ತಾರೋ ಅವ್ರಿಗೆ ಯಾವ ಅವಕಾಶಗಳಿದೆ ಅಂತ ಹೇಳಿದ್ರೆ, ಅವರು ಡಿಗ್ರಿನಲ್ಲಿ BCom ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ, ಅವರು ಡಿಗ್ರಿನಲ್ಲಿ BBA ತಗೊಳ್ಳಕ್ಕೆ ಅವಕಾಶ ಇದೆ, ಅವರು ಡಿಗ್ರಿನಲ್ಲಿ BA ತಗೊಳ್ಳಕ್ಕೆ ಅವಕಾಶ ಇದೆ. ಈ ಮೂರು ಸ್ಟ್ರೀಮಲ್ಲೂ ಕೂಡ ಅವರು ಓದ್ಲಿಕ್ಕೆ ಅವಕಾಶ ಇದೆ. ನಂತರದಲ್ಲಿ ಇವನ್ನ ನೀವು ಏನಾದ್ರೂ ಚೂಸ್ ಮಾಡ್ಕೊಂಡ್ರೆ, ಯಾವ ಕೋರ್ಸ್ ನಾನು ತಗೋಬೇಕು ಡಿಗ್ರಿನಲ್ಲಿ ಅಂತ ಚೂಸ್ ಮಾಡ್ಕೊಂಡ್ರೆ ಉಳಿದಂತೆ ಮುಂದಕ್ಕೆ ಹೋಗ್ಬೋದು. ಒಂದು ವೇಳೆ ನೀವೇನಾದ್ರೂ BCom ತೆಗೆದುಕೊಳ್ತೀನಿ ಅಂತ ಹೇಳೋದಾದ್ರೆ, BCom ನಲ್ಲಿ ಒಂದಷ್ಟು ಕೋರ್ಸ್ಗಳು ನಿಮ್ಗೆ ಅವೈಲಬಿಲಿಟಿ ಇವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮ್ಮ ನಾಲೆಡ್ಜ್ಗೆ ಬೇಕಾದಂತ ಕೋರ್ಸ್ಗಳಿದಾವೆ. ನೀವು ಯಾವ ನಾಲೆಡ್ಜ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತೀರೋ ಆ ತರದ ನಾಲೆಡ್ಜ್ ಅನ್ನ ಕೊಡ್ಲಿಕ್ಕೆ ಯೂನಿವರ್ಸಿಟಿಗಳು ಫ್ರೇಮ್ ಮಾಡಿ ತನ್ನ ಕೋರ್ಸ್ಗಳನ್ನ ಇಟ್ಟಿವೆ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಇವತ್ತು BCom ಏನಾದ್ರೂ ನೀವು ತಗೊಳ್ತೀರಿ ಅಂತ ಹೇಳಿದ್ರೆ ಯಾವ ಕೋರ್ಸ್ಗಳು ನಿಮ್ಗೆ ದೊರಕುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ನೀವು BCom ಜನರಲ್ ಅಂತ ತಗೋಬಹುದು. BCom ಅಲ್ಲಿ ಹಲವಾರು ಆಪ್ಷನ್ಸ್ ಗಳಿದೆ, ಹಲವಾರು ಆಯ್ಕೆಗಳಿದೆ. ಇಂಥವುಗಳನ್ನ ನಾನು ಮುಂದಕ್ಕೆ ಹೇಳಕ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲನೆಯದಾಗಿ ನೀವು BCom ಟ್ಯಾಕ್ಸೇಷನ್ ಅಂಡ್ ಟ್ಯಾಕ್ಸ್ ಪ್ರೊಸೀಜರ್ ಅಂತಕ್ಕಂಥ ಒಂದು ಕೋರ್ಸ್ ಅನ್ನ ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಎರಡನೇದಾಗಿ ನೀವು BCom ಟ್ರಾವೆಲ್ ಅಂಡ್ ಟೂರಿಸಂ ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಮೂರನೇದು ನೀವು BCom ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ನಾಲ್ಕನೇದು ನೀವು BCom ಅಕೌಂಟಿಂಗ್ ಅಂಡ್ ಫೈನಾನ್ಸ್ ಅನ್ನ ತೆಗೆದುಕೊಂಡು ಓದ್ಲಿಕ್ಕೆ ಸಾಧ್ಯ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಷ್ಟೇ ಅಲ್ಲದೆ ಇನ್ನೂ ಹಲವಾರು ಕೋರ್ಸ್ಗಳು ನಿಮಗಾಗಿ ತೆರೆದುಕೊಂಡಿವೆ. ಬನ್ನಿ ನೋಡೋಣ. ನಂತರದಲ್ಲಿ BCom ಪ್ರೊಫೆಷನಲ್ ಅಂತಕ್ಕಂಥ ಒಂದು ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ಓದಬಹುದಾಗಿದೆ.
ಆ ನಂತರದಲ್ಲಿ ಬಿಕಾಮ್ ಬಿಸ್ನೆಸ್ ಡೇಟಾ ಅನಾಲಿಟಿಕ್ಸ್ ಅಂತಕ್ಕಂತ ಒಂದು ಕೋರ್ಸ್ ಅನ್ನ ತೆಗೆದುಕೊಂಡು ಓದ್ಲಿಕ್ಕೆ ಸಾಧ್ಯ ಇದೆ. ನಂತರದಲ್ಲಿ ಬಿಕಾಮ್ ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತಕ್ಕಂತ ಒಂದು ಕೋರ್ಸ್ ಅನ್ನ ತೆಗೆದುಕೊಂಡು ಓದ್ಲಿಕ್ಕೆ ಸಾಧ್ಯ ಇದೆ. ನಂತರದಲ್ಲಿ ಬಿಕಾಮ್ ಬಿಒ ಅಂತ ಹೇಳಿದ್ರೆ ಬ್ಯಾಚುಲರ್ ಆಫ್ ವೊಕೇಶನ್ ಕೋರ್ಸ್ ಗಳಂತಕ್ಕಂಥದ್ದನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಕೂಡ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್ ಸಿಗುತ್ತೆ. ಬಿಕಾಮ್ ವೊಕೇಶನ್ ಇನ್ನೊಂದು ಕೋರ್ಸ್ ಅನ್ನ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ರಿಟೈಲ್ ಮ್ಯಾನೇಜ್ಮೆಂಟ್ ಸಿಗುತ್ತೆ. ಹೀಗೆ ವೊಕೇಶನ್ ಕೋರ್ಸ್ ಗಳನ್ನು ಕೂಡ ನೀವು ಮಾಡಿ ನಿಮ್ಮ ಬಿಕಾಮ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಇದಿಷ್ಟೇನ ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ಕೋರ್ಸ್ ಗಳನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದು ಕೂಡ ನಿಮ್ದೇ ಆಯ್ಕೆನಲ್ಲಿ ಅಂತಕ್ಕಂಥದ್ದು. ಆ ಕೋರ್ಸ್ ಗಳನ್ನ ನಾನು ಹೇಳೋದಾದ್ರೆ ಬನ್ನಿ ಮುಂದೆ ನೋಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಆ ಕೋರ್ಸ್ ಯಾವುದು ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ನೀವು ಬಿಕಾಮ್ ಜೊತೆನಲ್ಲಿ CA ಅನ್ನ ತೆಗೆದುಕೊಳ್ಬಹುದು. ಅಂದ್ರೆ ಚಾರ್ಟೆಡ್ ಅಕೌಂಟ್ ಏನಾದ್ರು ನೀವು ಆಗಬೇಕು ಅಂತ ಏನಾದ್ರು ಇಷ್ಟಪಟ್ರೆ ಬಿಕಾಮ್ ಜೊತೆನಲ್ಲೇ ನೀವು ಫೌಂಡೇಶನ್ ಮತ್ತು ಇನ್ನಿತರ ಎಕ್ಸಾಮ್ ಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಂತರದಲ್ಲಿ ನೀವು CME ಅನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತಕ್ಕಂತ ಒಂದು ಕೋರ್ಸ್ ಅನ್ನ ನೀವು ಬಿಕಾಮ್ ಜೊತೆನಲ್ಲೇ ಮುಗಿಸ್ಕೋಬಹುದಾಗಿದೆ. ಇದಾದ ನಂತರದಲ್ಲಿ ನೀವು CS ಅನ್ನು ಕೂಡ ಮುಗಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕಂಪನಿ ಸೆಕ್ರೆಟರಿ ಅಂತಕ್ಕಂಥದ್ದನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಬಿಕಾಮ್ ಹಂತದಲ್ಲಿ ಸಾಧ್ಯ ಇದೆ. ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೀಗೆ ಹಲವಾರು ಕೋರ್ಸ್ಗಳು ನಿಮ್ಗೆ ತೆರೆಕೊಂಡಿವೆ, ನಿಮ್ ಆಯ್ಕೆ ಮಾತ್ರ ಉಳ್ಕೊಂಡಿದೆ. ಯಾವುದೇ ಕನ್ಫ್ಯೂಷನ್ಸ್ ಬೇಡ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಆರಾಮಾಗಿ ತೆಗೆದುಕೊಂಡು ಓದ್ಬೋದು. ನೆಕ್ಸ್ಟ್ ನೀವು ಕಾಮರ್ಸ್ ಆದ್ಮೇಲೆ BBAಗೆ ಹೋಗ್ಬೇಕು ಅನ್ನೋದಿದ್ರೆ ಹಲವಾರು ಅವಕಾಶಗಳು ನಿಮ್ ಮುಂದೆ ಇವೆ, ಅವನ್ನ ನೋಡೋಣ ಬನ್ನಿ ಅಂತಕ್ಕಂಥದ್ದು. ಮೊದಲನೇದಾಗಿ BBA ಜನರಲ್ ಅಂದ್ರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದನ್ನ ನೀವು ಮುಗಿಸ್ಬೋದು. ಅದಾದ ನಂತರದಲ್ಲಿ BBA ಏವಿಯೇಷನ್, BBA ಈವೆಂಟ್ ಮ್ಯಾನೇಜ್ಮೆಂಟ್, BBA ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, BBA ಹ್ಯೂಮನ್ ರಿಸೋರ್ಸ್ ಅಂಡ್ ಮ್ಯಾನೇಜ್ಮೆಂಟ್, BBA ಲಾಜಿಸ್ಟಿಕ್ ಅಂಡ್ ಮ್ಯಾನೇಜ್ಮೆಂಟ್, BFM ಅಂದ್ರೆ ಬ್ಯಾಚುಲರ್ ಇನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್, BMS ಅಂದ್ರೆ ಬ್ಯಾಚುಲರ್ ಇನ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, BAF ಅಂದ್ರೆ ಬ್ಯಾಚುಲರ್ ಇನ್ ಅಕೌಂಟಿಂಗ್ ಅಂಡ್ ಫೈನಾನ್ಸ್, BHM ಅಂದ್ರೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್. ಹೀಗೆ ನಿಮ್ಗೆ ಹಲವಾರು ಕೋರ್ಸ್ಗಳು ತೆರೆಕೊಂಡಿವೆ ಪ್ರೀತಿಯ ವಿದ್ಯಾರ್ಥಿಗಳೇ. ಇದಾದ ಮೇಲೆ ನೀವು ಸರ್ಟಿಫಿಕೇಟ್ ಕೋರ್ಸ್ ಗಳನ್ನು ಕೂಡ ಮಾಡ್ಕೋಬಹುದು ಯಾವುದೇ ತೊಂದರೆ ಇಲ್ದೇನೆ. ಅವುಗಳನ್ನ ನಾವು ನೋಡೋದಾದ್ರೆ ಸರ್ಟಿಫೈಡ್ ಸ್ಟಾಕ್ ಬ್ರೋಕರ್ ಅಂಡ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್, ಸರ್ಟಿಫೈಡ್ ಫೈನಾನ್ಷಿಯಲ್ ಅನಾಲಿಸ್ಟ್, ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್, ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಹೀಗೆ ಹಲವಾರು ಕೋರ್ಸ್ಗಳು ನಿಮ್ಗಾಗಿ ತೆರೆಕೊಂಡಿವೆ ಪ್ರೀತಿಯ ವಿದ್ಯಾರ್ಥಿಗಳೇ. ಇವುಗಳಲ್ಲಿ ನಿಮ್ಗೆ ಯಾವುದು ಇಷ್ಟವಾದ ಕೋರ್ಸು ಅದನ್ನ ತೆಗೆದುಕೊಂಡು ನೀವು ಮುಂದುವರಿಬಹುದು. ಇನ್ನು BAಗೆ ಬಂದ್ರೆ ನಿಮ್ಗೆ ಹಲವಾರು ಕಾಂಬಿನೇಷನ್ಗಳು ಸಿಕ್ಕುತ್ತೆ. BA ನಲ್ಲಿ ನೀವು HEP ಅಂತಕ್ಕಂಥದ್ದನ್ನ ಮಾಡಬಹುದು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. BA ನಲ್ಲಿ ನೀವು HEK ಅಂತಕ್ಕಂಥದ್ದನ್ನ ಮಾಡಬಹುದು, ಹಿಸ್ಟ್ರಿ, ಎಕನಾಮಿಕ್ಸ್, ಕನ್ನಡ. BA ನಲ್ಲಿ ನೀವು HES ಅಂತ ಮಾಡಬಹುದು, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಸಿಯಾಲಜಿ. BA ನಲ್ಲಿ ನೀವು HEE ಅಂತಕ್ಕಂಥದ್ದನ್ನ ಮಾಡಬಹುದು, ಹಿಸ್ಟ್ರಿ, ಎಕನಾಮಿಕ್ಸ್ ಅಂಡ್ ಇಂಗ್ಲಿಷ್. BA ನಲ್ಲಿ ನೀವು ಸೈಕಾಲಜಿ ಮಾಡಬಹುದು, BA ನಲ್ಲಿ ನೀವು ಜರ್ನಲಿಸಂ ಮಾಡಬಹುದು, BA ಇನ್ ಫೈನ್ ಆರ್ಟ್ಸ್ ಮಾಡಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಹೀಗೆ ಹಲವಾರು ಕೋರ್ಸ್ಗಳು ನೀವು ಕಾಮರ್ಸ್ ಅನ್ನ ಮುಗಿಸಿದ ಮೇಲೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ನೀವು ಕಾಮರ್ಸ್ ಮುಗಿಸಿದ ಮೇಲೆ ಬಿಕಾಮ್ಗೆ ಹೋಗ್ಬೋದು, BBAಗೆ ಹೋಗ್ಬೋದು, BAಗೆ ಹೋಗ್ಬೋದು. ಎಲ್ಲ ಕೋರ್ಸ್ಗಳನ್ನ ನೀವು ತೆಗೆದುಕೊಳ್ಳಿಕ್ ಸಾಧ್ಯ ಇದೆ. ನಿಮ್ಗೆ ಇದಾದ್ಮೇಲೆ ನಂತರವೂ ಪ್ರಶ್ನೆ ಮೂಡ್ಬೋದು, ನಾನು ಸೈನ್ಸ್ ತಗೋಬೋದಾ ಅಂತಕ್ಕಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕೋರ್ಸ್ಗಳನ್ನ ಮಾಡಿ ನೀವು MBBS ನಂತ ಮೆಡಿಕಲ್ ಕೋರ್ಸ್ಗಳನ್ನ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬಯೋಲಜಿ, ಕೆಮಿಸ್ಟ್ರಿ ಅಂತ ಕೋರ್ಸ್ಗಳನ್ನ ಓದ್ಕೊಂಡು ಬಂದಿರ್ಬೇಕಾಗತ್ತೆ. ಕಾಮರ್ಸ್ ಅಲ್ಲಿ ನೀವು ಆ ತರದ ಕೋರ್ಸ್ಗಳನ್ನ ಓದ್ಕೊಂಡು ಬಂದಿಲ್ಲದೆ ಇರೋದ್ರಿಂದ ನೀವು ಮೆಡಿಕಲ್ ಸ್ಟ್ರೀಮ್ಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ಹೀಗೆ ಹಲವಾರು ಕೋರ್ಸ್ಗಳನ್ನ ನೀವು ಕಾಮರ್ಸ್ ಆದ್ಮೇಲೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗೆ ನೀವು ಇಷ್ಟವಾದ ಕೋರ್ಸ್ಗಳನ್ನ ನೀವು ತೆಗೆದುಕೊಂಡು ನಿಮ್ಮ ಭವಿಷ್ಯಗಳನ್ನ ರೂಪಿಸ್ಕೊಳ್ತೀರಾ ಅಂತ ಅನ್ಕೊಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬ ಮನೆಯ ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ಪೇರೆಂಟ್ಗೂ ಕೂಡ ಬೇಕಾಗತ್ತೆ. ದಯಮಾಡಿ ಇದನ್ನ ಶೇರ್ ಮಾಡಿ ಅಂತಕ್ಕಂಥದ್ದನ್ನ ಕೇಳ್ಕೊಳ್ತಾ, ಈ ತರದ ಹಲವಾರು ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳನ್ನ ನಿಮ್ಗಾಗಿ ತರ್ತಾ ಇದ್ದೀನಿ. ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ವಾಚ್ ಮಾಡಿ ಅಂತಕ್ಕಂಥದ್ದನ್ನ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ, ಮತ್ತು ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲವ್ ಯು ಆಲ್.